स्वामकं तदलाप्रश्नया अधिज्ञामग्धदेव तस्याजी केयशोमय कलशोदकेन पूजाद्रव्याणि सम्प्रोक्षा देवत्वं पूजाद्रव्याणि सम्प्रोक्षा देवत्वं प्रोक्षा आत्मानं सम्प्रोक्षा पांचजन्याय विद्महे पावमानाय धीमहि तन्नः शङ्खः प्रचोदयात्। ओम अपोष्ठामयो बहुस्थानमूर्धेतरातन महिरणाय चक्षुषे योगश्योतमोरसत्तस्य पादेते नः उषतीरिव मातरः तस्मारङ्गबाबवो यस्यक्षया यजिनदा आपो जनयता जनः। ओम आप्यसमहो गायतिश्चन्दाः आप्य क्षीराभिषेके विनियोगः। ओम आप्यायस्वसमेतते विश्वरस्वमवृष्णयम् भवावादस्य संगते क्षीरेण स्नपयामि हिरण्यवर्णामरिणीं सुवर्णरजतस्तलां चन्द्रां हिरण्मयीं लक्ष्मीं जातवेदो महामः जातवेदो लक्ष्मीर्नरगामिनीं यस्यां हिरण्यं गिन्देयं गामश्वं पुरुषानहम् अश्वपूर्वान् रतमध्यामस्तिनादप्रमोदिने कान्तोर्मिनामिरण्यप्राकारामार्जां दलन्तीं तप्तां तर्पयन्ते पद्मे स्थितां पद्मवर्णां तामिहोपप्लयेत् चन्द्राम्रवासामितराज्वलन्तीं श्रियं लोके तुष्टारुराणां तामग्नेरीं शरणं प्रपद्ये लक्ष्मीर्मेणश्चां तां वृणे आदित्यवर्णे तपसो जातो वनस्पतिस्तोरुक्षोतबिल्वः तस्य फलानि तपसानुधन्तुमयान्तरायास्तभाख्याः लक्ष्मीः उपैतुमां देवसखकीर्तिश्च मणिना सह प्रातुर्बोधान्मिरादेकीर्तिरुद्धिं नृणादमे शुद्धिमासामलान्देष्टामलक्ष्मीं नाशयाम्यहम् आपाहिष्ठामया भवस्थानमूर्जेरनादना महिरणाय चक्षते योगशिवनमोरसत्तस्य पादेते नः तस्मादङ्गमामवो यश्चक्षया यजिन्वदा आपो जनयता जनः आपो वाइदकं सर्वं विश्वभूतान्यापप्राणापापो वशवापो अन्मवापो अम्रमाप सम्राडापो विराडापो स्वराडापश्चन्दागुच्छापो ज्योतिगुच्छापो यगुच्छापो सत्यदेवरापो भोर्भवस्वरो गन्धद्वारान्दुरानुजानित्यपुष्टाङ्गरेशने आयने दे परायणे दोर्वादोऽन्तपुष्पिणेः अक्षरागस्नानं समर्पयामि। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते। सिद्धलक्ष्मी मोक्षलक्ष्मी जयलक्ष्मी सरस्वती शिवलक्ष्मी प्रसन्ना भवतु। बालार्ककोटिप्रतिभां त्रिनेत्रां भजे हमाध्यां जगदीश्वरीन्तां। योपां पुष्पं वेद पशुवान् भवते रमापां पुष्पं पुष्पवान् प्रजावान् पशुमान् भवते। ಭಗವತಿಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ. ಫಲಪಂಚಾಮೃತ ಅಭಿಷೇಕ ಆದ ನಂತರ ಅಮ್ಮನವರಿಗೆ ಅಲಂಕಾರ. ಯಾಕೆಂದರೆ ಅಲಂಕಾರದಲ್ಲಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಅದರಿಂದ ಹೆಣ್ಣು ಮಕ್ಕಳು ಈಗಾಗಲೇ ಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ. ಇನ್ನು ಷೋಡಶೋಪಚಾರ ಪೂಜೆ ಇನ್ನು ದಾರಗಳನ್ನು ನೀವು ಮರೆಯಬಾರದು. ವರಮಹಾಲಕ್ಷ್ಮಿಯಲ್ಲಿ ಕಂಕಣ ದಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪೂಜೆಗೆ ಬೇಕಾದಂತಹ ದಾರಗಳನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ. ಇದಾದ ನಂತರ ಅಮ್ಮನವರಿಗೆ ಅಲಂಕಾರ ಆಗುತ್ತೆ. ನೀವು ಮನೆಯಲ್ಲಿ ಅನುಷ್ಠಾನಕ್ಕೆ ಕೂತ್ಕೊಂಡಾಗ ಬೇಕಾದಷ್ಟು ಬಿಡಿ ಹೂಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮದಿಂದ ತಾಯಿಗೆ ಕುಂಕುಮಾರ್ಚನೆ, ನಾಮಾರ್ಚನೆ, ಇನ್ನು ಇರ್ತಕ್ಕಂಥ ವಿಶೇಷತೆಗಳ ಮುಂದೇನಿದೆ ಅದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡೋಣ. ಅದಕ್ಕೂ ಮುನ್ನ ತಾಯಿ ಮಹಾಲಕ್ಷ್ಮಿ ಮೇಲೆ ಒಂದು ಕೀರ್ತನೆ. ಸರಸಿಜನಿಲಯೇಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇಂ ಮನೋಜ್ಞೇಂ मनोत्रिभुवनबोधिगरिप्रसीद मुह्यं विष्णुपत्नीं क्षमां देवीं
ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರಿಯಸಖೀಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಪರಿಪಾಲಿಸನು ದಿನ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಪರಿಪಾಲಿಸನು ದಿನ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಸತ್ಯ ಶಾಶ್ವತನಚ್ಯುತನನಿ ನಿತ್ಯ ಸೇವಿಸಿ ಸ್ತುತ್ಯಳಾಗಿ. ಸತ್ಯ ಶಾಶ್ವತನಚ್ಯುತನನಿ ನಿತ್ಯ ಸೇವಿಸಿ ಸ್ತುತ್ಯಳಾಗಿ. ನಿತ್ಯ ಪ್ರಕೃತಿಯ ಭೃತ್ಯ ನಡೆಸಿ ನಿರಿಪ್ತಳಾಗಿ. ನಿತ್ಯ ಮೂರ್ತಳೆ ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಅಕ್ಷರಳೆ ನೀ ಪಕ್ಷಿವಾಹನ ವೃಕ್ಷದೊಳು ಕ್ಷಣ ಬಿಡದೆ ನಲಿದು. ಅಕ್ಷರಳೆ ನೀ ಪಕ್ಷಿವಾಹನ ಅಕ್ಷರೊಳು ಕ್ಷಣ ಬಿಡದೆ ನಲಿದು. ಮೋಕ್ಷದನು ಗುಣ ಈಕ್ಷಿಕಳೆ ನೀ. ಮೋಕ್ಷದನು ಗುಣ ಈಕ್ಷಿಕಳೆ ನೀ. ಮೋಕ್ಷದನು ಗುಣ ಈಕ್ಷಿಕಳೆ ಜಗರಕ್ಷಕಳೆ ಕಮಲಾಕ್ಷನ ಪ್ರಿಯೆ. ಮೋಕ್ಷದನು ಗುಣ ಈಕ್ಷಿಕಳೆ ಜಗರಕ್ಷಕಳೆ ಕಮಲಾಕ್ಷನ ಪ್ರಿಯೆ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಭರದಿ ಕರವೀರಪುರದಿ ನಿಂದೆ ಉರಗಗಿರಿ ಶ್ರೀ ವೆಂಕಟೇಶನ. ಭರದಿ ಕರವೀರಪುರದಿ ನಿಂದೆ ಉರಗಗಿರಿ ಶ್ರೀ ವೆಂಕಟೇಶನ. ಪರಮ ಪ್ರಿಯ ನಿತ್ಯಾವಿಯೋಗಿನಿ. ಪರಮ ಪ್ರಿಯ ನಿತ್ಯಾವಿಯೋಗಿನಿ ಮಧುಮಸರೋ ನಿವಾಸಿನಿ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಮುಕ್ತನಾಥಗೆ ಪ್ರಿಯನಿ ಅವ್ಯಕ್ತ ತತ್ವಭಿಮಾನಿಯೇ. ಮುಕ್ತನಾಥಗೆ ಪ್ರಿಯನಿ ಅವ್ಯಕ್ತ ತತ್ವಭಿಮಾನಿಯೇ. ವ್ಯಕ್ತಗೊಳಿಸೆನ ಚಿತ್ತದಲ್ಲಿ ವ್ಯಕ್ತಗೊಳಿಸೆನ ಚಿತ್ತದಲ್ಲಿ ವೇದೋಕ್ತನಾಗಿ ನಿತ್ಯದಲ್ಲಿ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ಪುರುಷ ಸೂಕ್ತ ಸುಮೇಯ ಶ್ರೀ ಉರಗಾದ್ರಿವಾಸ ವಿಠಲನ. ಪುರುಷ ಸೂಕ್ತ ಸುಮೇಯ ಶ್ರೀ ಉರಗಾದ್ರಿವಾಸ ವಿಠಲನ. ನಿರುತ ಗುಣರೂಪ ಪ್ರಿಯ ಶರಧಿಯೋಳು ನಿರುತ ಗುಣರೂಪ ಪ್ರಿಯ ಶರಧಿಯೋಳು ಹರುಷದಲ್ಲಿ ನಲಿದಾಡಿ ಸುಖಿಸುತ್ತ. ನಿರೂಪ ಗುಣರೂಪ ಪ್ರಿಯ ಶರಧಿಯೋಳು ಹರುಷದಲ್ಲಿ ನಲಿದಾಡಿ ಸುಖಿಸುತ್ತ. ಕ್ಷೀರಸಾಗರ ಹರಿಯ ಮುರಹರ ಹರಿಯ ಮುರ ಮಂದಿರೆಗೆ ಇಂದಿರೆಯೇ ಪರಿಪಾಲಿಸನು ದಿನ. ಕ್ಷೀರಸಾಗರ ತನಯೇ ಮುರಹರ ಹರಿಯ ಪುರ ಮಂದಿರೆಗೆ ಇಂದಿರೆಯೇ ವಿಶೇಷವಾದಂತಹ ಕೀರ್ತನೆಯೊಂದಿಗೆ ಇನ್ನು ಲಕ್ಷ್ಮೀ ಕುಂಕುಮಾರ್ಚನೆ, ಅಷ್ಟೋತ್ತರ, ಕೊಲ್ಲಾಪುರ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿಯ ದರ್ಶನ ಇದು ಬಹಳ ವಿಶೇಷ. ಹೇಳುವ
ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಆದರೆ ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಮತ್ತು ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಬೆಂಗಳೂರು. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಎಲ್ಲರೂ ಅರ್ಚನೆಗಾಗಿ ಸಿದ್ಧತೆಯಾಗಿದ್ದಾರೆ. ವರಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಅರ್ಚನೆ ನಾಮೋಕ್ತವಾಗಿ ವಿಶೇಷವಾಗಿರ್ತಕ್ಕಂಥದ್ದು. ಆ ಅರ್ಚನೆಯನ್ನು ಕೊಲ್ಲಾಪುರ ಕ್ಷೇತ್ರದ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ನಡೆದಿದೆ. ಆ ನಡೆದಂಥ ದೃಶ್ಯವನ್ನು ನೋಡಿ ನೀವು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡೋಣ. ಅಂಬಾ, ಬನ್ನಿ ತಾಯಿ ದರ್ಶನ ಮಾಡಿ ಬರೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾಥ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಪಯೀಂ ಶ್ರೀರ್ಮಾದೇವೀಂ ಶ್ರುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮಯಸ್ಥಿತಾಂ ಪದ್ಮವರ್ಣಾನ್ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯನ್ ಲೋಕೆ ದೇವಜಿಷ್ಠಾಮುದಾರಾಂ ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಬದ್ಧೇಂ ಸುದರಸರಸೀನ್ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾಂ ಪೋಷ್ಠಪತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶುಭಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಿ ಝನಿಲಯೀಂ ಸರ್ವೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹಿರಿವಲ್ಲಭೇ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಿಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ. ಓಂ ಮೂಲಪ್ರಕೃತೇ ನಮಃ ವಿಕೃತ್ಯೇ ನಮಃ ವಿದ್ಯಾಯ ನಮಃ ಸರ್ವಭೂತಾಯ ನಮಃ ಶ್ರದ್ಧಾಯ ನಮಃ ವಿತ್ತೇ ನಮಃ ಸರ್ಭ್ಯೇ ನಮಃ ಪ್ರಮಾತ್ಮಿಕೇ ನಮಃ ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೀ ನಮಃ ಜಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಂಸ್ಥಾಯ ನಮಃ ದಾರಿದ್ರ್ಯಧ್ವಂಸನ್ಯೇ ನಮಃ ಪ್ರೀತಿಪುಷ್ಟಿಕರಣೇ ನಮಃ ಶುಕ್ಲಮಾಲ್ಯಾಮೃತೇ ನಮಃ ಶ್ರೀಯೇ ನಮಃ ಭಾಸ್ಕರೀ ನಮಃ ಬಿಲ್ವಪತ್ರಲಿಯಾ ನಮಃ ವರಾಹೇ ನಮಃ ಯಶಸ್ವಿನ್ಯೇ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾಯ ನಮಃ ಧನಧಾನ್ಯಕರೇ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷ್ಣುನ್ಯೇ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ಶ್ರೀಮತೇ ನಮಃ ಚಕ್ರೇಶ್ವರೀ ನಮಃ ಬಾಲಾತ್ರಿಪುರಸುಂದರೀ ನಮಃ ಶ್ರೀಮತೇ ನಮಃ ಮಹಾಮೂರ್ತಿ ನಮಃ ವಿಷ್ಣುವಾಹಿನಿ ನಮಃ ಮಹಾರೂಪಾಯ ನಮಃ ಓಂ ಅರ್ಧಾಂಗಸ್ವರೂಪಿಣ್ಯೇ ನಮಃ ಮಹಾರೂಪಾಯ ನಮಃ ಕಾಲಾಯ ನಮಃ ಗುಣಾತೀತಾಯ ನಮಃ ನಿರಂಜನಾಯ ನಮಃ ಓಂ ಸರ್ವಮಂಗಳೇ ನಮಃ ಶ್ರೀಮತೇ ನಮಃ ಜಗನ್ಮಾತೃಕಾಯ ನಮಃ ಜಗದೀಶ್ವರಿಣ್ಯೇ ನಮಃ ಮಹಾಮೂರ್ತಿ ನಮಃ ಇಷ್ಟಪ್ರದಾತ್ರೀ ನಮಃ ಸರಸಿಧನರೀ ನಮಃ ಓಂ ಸರಸಿಧತ್ರೀ ನಮಃ ಶ್ರೀಮತೇ ನಮಃ ಜಗನ್ಮಾತೃಕಾಯ ನಮಃ. ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ಹಲವಂಗದವನ ಹವಣೆ ತಿಳಿದು. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರುವಳೆ, ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ.
ಕೊಲ್ಲಾಪುರ ಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೂ ಅರ್ಥವಾಗುತ್ತೆ, ವಿಷ್ಣುವಿನ ಅರ್ಧಾಂಗಿ ಅಂತ. ಇಲ್ಲಿರ್ತಕ್ಕಂತಹ ತಾಯಿ ಉತ್ಸವದಲ್ಲೂ ಹಾಗೂ ಸಾಕಷ್ಟು ಪೂಜೆಗಳಿಗೂ ಸಹಿತ ಈ ಅಮ್ಮನವರ ಸೇವೆ ನಡೆಯುತ್ತೆ. ಹಾಗೆ ತಾವೀಗ ನೋಡ್ತಾ ಇರತಕ್ಕಂಥ ಅರ್ಚಕರು ಅಂದರೆ ಈ ದೇವಾಲಯದ ಅರ್ಚಕರು, ಇವರು ಸಹಿತ ಹಿಂದಿನಿಂದ ಸುಮಾರು 52 ತಲೆಮಾರುಗಳಿಂದ ಇವರ ವಂಶಪಾರಂಪರಿಕವಾಗಿ ಇವರು ತಾಯಿ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗೆ ಸಾಕಷ್ಟು ಜನ ಅರ್ಚಕ ವೃಂದ ಈ ದೇವಸ್ಥಾನದಲ್ಲಿದ್ದಾರೆ. ಇವತ್ತು ಅರ್ಚಕರ ಗಣ ನೇತೃತ್ವದಲ್ಲಿ ಇವತ್ತು ತಾಯಿ ಸೇವೆಯನ್ನು ಮಾಡ್ತಿದ್ದೀವಿ. ಮೊದಲು ತಾಯಿಯ ಬಳಿ ನಾನೊಂದು ಅಪೇಕ್ಷೆಯನ್ನು ಇಟ್ಟಿದ್ದೆ. ಅಮ್ಮ, ನಿನ್ನ ಸೇವೆ ಮಾಡ್ತಿದ್ದೇವೆ, ಸಾಕಷ್ಟು ಜನ ನೊಂದು ಬೆಂದಿರತಕ್ಕಂಥ ಸಾಕಷ್ಟು ಜನರಿದ್ದಾರೆ, ಅದರಲ್ಲೂ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನಿನ್ನ ಆಶೀರ್ವಾದ ಕೊಡಮ್ಮ ಅಂಥೇಳಿ ತಾಯಿಯ ಒಂದು ಅರ್ಚನೆ ಅಂದರೆ ಅಮ್ಮನವರ ಮೇಲಿರ್ತಕ್ಕಂಥ ನಾಮಾಂಕಿತಗಳನ್ನು ಹೇಳುವಾಗ ತಾಯಿ ತನ್ನ ಬಲಹಸ್ತದಿಂದ ಕಮಲ ಪುಷ್ಪವನ್ನು ಪ್ರಸಾದ ಕೊಟ್ಟಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ಇದು ಬಂಗಾರದ ಪಾದಕೆಗಳು, ಅಮ್ಮನವರ ಪೂರ್ಣವಾದಂತಹ ಬಂಗಾರದ ವಜ್ರಾಂಗಿ. ಜೊತೆಗೆ ಅಮ್ಮನವರು ಬಲಭಾಗದಲ್ಲಿ ಒಂದು ಗದೆಯನ್ನು, ಎಡಭಾಗದಲ್ಲಿ ಹಸ್ತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಫಲವೂ ಇದೆ. ಆ ಫಲ ಈಗ ತಾವು ನೋಡ್ತಾ ಇರತಕ್ಕಂಥದ್ದು. ಈ ಫಲ ತಾಯಿಗೆ ಬಹಳ ಪ್ರೀತಿ. ಇದನ್ನು ಬಹುಬೀಜ ಫಲ ಅಂತಲೂ ಹೇಳ್ತಾರೆ. ಅಂದರೆ ಈ ಒಂದು ಫಲ ಯಾರಿಗೆ ಸಂತಾನವಾಗಿರೋದಿಲ್ವೋ, ಸಂತಾನ ಇಲ್ಲದಿರ ಸಾಕಷ್ಟು ಜನ ನೋವು ಪಡ್ತಿದ್ದಾರೆ. ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗಲಿಕ್ಕೆ ಗರ್ಭದಲ್ಲಿ ಸಾಕಷ್ಟು ದೋಷಗಳಿದೆ. ಅಂತಹ ದೋಷಗಳನ್ನು ಹೊಡೆದು ದೂರ ಮಾಡುವಂತಹ ಶಕ್ತಿ ಈ ಫಲದಲ್ಲಿದೆ. ಜೊತೆಗೆ ಅಷ್ಟೇ ಅಲ್ಲ, 300 ವರ್ಷಗಳ ಇತಿಹಾಸ. ತಾಯಿ ದೇವಸ್ಥಾನ ಜೀರ್ಣೋದ್ಧಾರವಾದ ನಂತರ 300 ವರ್ಷದ ಇತಿಹಾಸ ಈಗ ಬರ್ತಕ್ಕಂತಹ ನವರಾತ್ರಿ ಕಾಲ. ಆ ನವರಾತ್ರಿ ಕಾಲಕ್ಕೆ ಬಂಗಾರಮಯವಾದಂಥ ಒಂದು ಪಲ್ಲಕ್ಕಿಯನ್ನು ಮಾಡಿಸಕ್ಕಾಗಿ ಈ ನವರಾತ್ರಿಯಂದೇ ನವರಾತ್ರಿ ಪ್ರಾರಂಭ ಅಥವಾ ನವರಾತ್ರಿ ಮಧ್ಯಭಾಗದಲ್ಲಿ ಆ ಬಂಗಾರದ ಪಲ್ಲಕ್ಕಿಯನ್ನು ಸಹಿತ ಈ ವರ್ಷ ತಾಯಿಗೆ ಸಮರ್ಪಿಸ್ತಾ ಇದ್ದಾರೆ. ಅದಕ್ಕೆ ಅಂತ ಸಾಕಷ್ಟು ಜನ ಸೇವಕರ್ತರಿದ್ದಾರೆ, ಸಾಕಷ್ಟು ಜನ ಕಮಿಟಿ ಮಾಡಿಕೊಂಡು ಕಮಿಟಿ ಸದಸ್ಯರು ಹಗಲಿರುಳು ಶ್ರಮಿಸ್ತಿದ್ದಾರೆ. ಏನೇ ಆದರೂ ಕೆರೆಯ ನೀರು ಕೆರೆಗೆ ಚೆಲ್ಲುವಂಥದ್ದು. ಯಾರೂ ಬರ್ತಾ ಏನೂ ತಂದಿಲ್ಲ, ಏನೂ ತೆಗೆದುಕೊಂಡು ಹೋಗಲ್ಲ. ಬರ್ತಾ ತರದಿರ, ಹೋಗ್ತಾ ತೊಗೊಂಡೋಗ್ದಿರ ಇರ್ತಕ್ಕಂಥ 4 ದಿನದ ಬದುಕನ್ನು ನೆಮ್ಮದಿಯುತವಾಗಿ ಅರ್ಥಗರ್ಭಿತವಾಗಿ ಭಗವಂತನ ಸೇವೆಗೋ ತಾಯಿ ಸೇವೆಗೋ ಮೀಸಲಾಗಿರ್ತಕ್ಕಂಥವ್ರಿಗೆ ವಂಶ ಪಾರಂಪರಿಕವಾಗಿ ತಾಯಿ ನಿಂತು ಸಲಹುತ್ತಾಳೆ. ತಾಯಿ ಆಶೀರ್ವಾದ ಆಗುತ್ತೆ. ಸಕಲ ಸಂಪತ್ತನ್ನು ಕೊಡ್ತಕ್ಕಂಥವಳು, ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥವಳು. ಜೊತೆಗೆ ಕೋಲಾಸುರನ ಸಂಹಾರಕ್ಕಾಗಿ ಬಂದು ನಿಂತಿರ್ತಕ್ಕಂಥ ಕೊಲ್ಲಾಪುರದಲ್ಲಿ ತಾಯಿ ಮಹಾಲಕ್ಷ್ಮಿ ಇವತ್ತು ನಾವು ನೋಡ್ಬೋದು. ಜಡೆಯಲ್ಲಿ ಶಿವನ ಅಂಶ ಇದೆಯಂತೆ. ಜೊತೆಗೆ ಯುದ್ಧಕ್ಕೆ ಯುದ್ಧ ಮಾಡಿ ಬಂದು ನಿಂತಹ ಒಂದು ಭಂಗಿ ಅಂತಿದೆ. ಯುದ್ಧ ಮಾಡಿ ಬಂದಂತಹದ್ದು ಕೋಲಾಸರ ಎಂಬತಕ್ಕಂತಹ ರಾಕ್ಷಸನ ಸಂಹಾರ ಆದ ನಂತರ ತಾಯಿ ಕೊಲ್ಲಾಪುರದಲ್ಲಿ ನಿಲ್ಲಿಸಿದ್ದಾಳೆ, ಕೊಲ್ಲಾಪುರಕ್ಕೆ ಬಂದು ನಿಲ್ಲಿಸಿದ್ಲು ಅಂತಲೂ ಸಾಕಷ್ಟು ಕಥೆಗಳು ಹೇಳುತ್ತೆ. ಪುರಾಣಗಳು ಏನೇ ಹೇಳಿದ್ರು ಮಾತಾಡ್ತಕ್ಕಂತಹ ತಾಯಿ ಕೊಲ್ಲಾಪುರದಲ್ಲಿದ್ದಾಳೆ. ನೀವೆಲ್ಲರೂ ಬನ್ನಿ, ತಾಯಿಯ ದರ್ಶನ ಮಾಡಿ. ಹಾಗೆ ಇವತ್ತು ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡೋಣ. ನಾನು ಮಾಡ್ತಕ್ಕಂತಹ ಸಂಕಲ್ಪ ಎಲ್ಲರ ಕ್ಷೇಮಾಭಿವೃದ್ಧಿಗೋಸ್ಕರ ಪ್ರತಿಯೊಬ್ಬರು ಸಹಿತ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತಹ ಎಲ್ಲರ ಕುಟುಂಬದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸ್ಲಿ. ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯಾಭಿವೃದ್ಧಿ ಆಗಲಿ, ಜ್ಞಾನ ಇರಲಿ, ಆರೋಗ್ಯ ಇರಲಿ. ಸಂತಾನ ಇಲ್ದಿರತಕ್ಕಂಥ ಹೆಣ್ಣುಮಕ್ಕಳು ಎಷ್ಟೋ ಜನ ಇದ್ದಾರೆ. ನಿಮ್ಮೆಲ್ಲರೂ ಸಹಿತ ಈ ಕಾರ್ಯಕ್ರಮ ನೋಡಿದ ಮರುಕ್ಷಣವೇ ನಿಮ್ಮಲ್ಲಿರ್ತಕ್ಕಂಥ ದೋಷಗಳ ದೂರ ಆಗಿ ಆ ದೋಷ ಪರಿಹಾರಾರ್ಥವಾದರೆ ಒಂದಿಷ್ಟು ಸಂತಾನ ಭಾಗ್ಯ ಆಗಲಿ, ಒಳ್ಳೆಯದಾಗಲಿ. ಜೊತೆಗೆ ತಾಯಿಗೆ ಒಂದು ಕುಂಕುಮಾರ್ಚನೆಯನ್ನು ಮಾಡೋಣ. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರೀ ನಮಃ, ಓಂ ಕೌಮಾರಿ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಹಿ ನಮಃ, ಓಂ ಇಂದ್ರಾಣಿ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಮಹಾಕಾಳಿ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಸುಮಗಾಯ ನಮಃ, ಓಂ ಸುಪ್ರಸನ್ನಾಯ ನಮಃ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಮತ್ತು ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಬೆಂಗಳೂರು. ಬನ್ನಿ, ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ದೇವಿಗೆ ವಿಶೇಷ ಅಲಂಕಾರವನ್ನು ನೆರವೇರಿಸಲಾಗಿದೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ ಅಂತ. ವಿಷ್ಣುವಿನ ಅರ್ಧಾಂಗಿಯಾದಂತಹ ತಾಯಿ ಮಹಾಲಕ್ಷ್ಮಿಗೆ ಅಲಂಕಾರವೇ ಬಹಳ ವಿಶೇಷ. ಅದರಲ್ಲೂ ಕೇದಿಗೆ, ಸಂಪಿಗೆ, ಪತ್ರೆಗಳು ಇದೆಲ್ಲವೂ ಬಹಳ ವಿಶೇಷ. ಸಾಕಷ್ಟು ನೀವು ಸಹಿತ ಮನೆಯಲ್ಲಿ ಪತ್ರೆಗಳನ್ನು